ಜೈ ಭಾರತ್, ವಂದೇ ಮಾತರಂ. ಭಾರತ ಮತ್ತು ರಷ್ಯಾದ ಗೆಳೆತನ ಇಡೀ ಪ್ರಪಂಚಕ್ಕೆ ಗೊತ್ತು. ಭಾರತಕ್ಕೆ ರಷ್ಯಾ ಯಾವ ರೀತಿ ಸಹಾಯ ಮಾಡಿದೆ ಅಂತ ಎಲ್ರಿಗೂ ಗೊತ್ತು. ಅದೇ ರೀತಿ ರಷ್ಯಾಗೂ ಕೂಡ ಭಾರತ ಯಾವ ರೀತಿ ಸಹಾಯ ಮಾಡಿದೆ ಅಂತ ಎಲ್ರಿಗೂ ಗೊತ್ತು. ಈಗ ಅದೇ ರಷ್ಯಾ ಒಂದು ಕಾರಿಡಾರ್ ಯೋಜನೆಯಲ್ಲಿ ಪಾಕಿಸ್ತಾನವನ್ನು ಮಧ್ಯ ತರುತ್ತಿದೆ. ಭಾರತ ಮತ್ತು ರಷ್ಯಾ ನಡುವೆ ಅಂತಾರಾಷ್ಟ್ರೀಯ ಉತ್ತರ-ದಕ್ಷಿಣ ಸಾರಿಗೆ ಹೆದ್ದಾರಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ನಿರ್ಮಿಸಲಾಗುತ್ತದೆ. ಈ ಯೋಜನೆಯಲ್ಲಿ ರಷ್ಯಾ ಪಾಕಿಸ್ತಾನವನ್ನು ಸೇರಿಸಲು ನಿರ್ಧರಿಸಿದೆ. ಈ ವಿಚಾರವನ್ನು ರಷ್ಯಾದಲ್ಲಿ ಪಾಕಿಸ್ತಾನದ ರಾಯಭಾರಿ ಖಲೀದ್ ಜಮಾಲಿ ಇದನ್ನು ಖಚಿತಪಡಿಸಿದ್ದಾರೆ. ಇಂಥ ಯೋಜನೆಗಳಿಗೆ ಪಾಕಿಸ್ತಾನ ಮಧ್ಯ ಬರೋದು ಭಾರತಕ್ಕೆ ಇಷ್ಟ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದು ಭಾರತ, ಅದರ ಲಾಭ ಪಡೆಯುವುದು ಪಾಕಿಸ್ತಾನ. ಈ ವಿಚಾರದಲ್ಲಿ ಭಾರತಕ್ಕೆ ರಷ್ಯಾದ ನಡೆ ಸರಿ ಕಾಣಲಿಲ್ಲ. ಹೀಗಾಗಿ ಭಾರತ ರಷ್ಯಾದ ನಡೆಯನ್ನು ಖಂಡಿಸುತ್ತಿದೆ. ಸುಮಾರು 7,200 ಕಿಲೋಮೀಟರ್ ಉದ್ದದ ಈ ಹೆದ್ದಾರಿಯು ಉತ್ತರ ಯುರೋಪ್, ಅಜರ್ಬೈಜಾನ್ ಮತ್ತು ಇರಾನ್ ಮಾರ್ಗದಿಂದ ಭಾರತ ಮತ್ತು ರಷ್ಯಾವನ್ನು ಸಂಪರ್ಕಿಸಲಿದೆ. ಈ ಯೋಜನೆಯಿಂದ ಭಾರತಕ್ಕೆ ತುಂಬಾ ಸಹಾಯವಾಗಲಿದೆ ಹಾಗೂ ರಷ್ಯಾಕ್ಕೂ ಸಹಾಯವಾಗಲಿದೆ. ಇವರಿಬ್ಬರ ವ್ಯವಹಾರದಿಂದ ತುಂಬಾ ಸಮಯ ಉಳಿತಾಯವಾಗಲಿದೆ. ಇಲ್ಲದಿದ್ದರೆ ಶಿಪ್ನ ಮುಖಾಂತರ ವ್ಯವಹಾರ ಮಾಡುತ್ತಿದ್ದರು. ಈಗ ಈ ಕಾರಿಡಾರ್ ಮಾಡುವುದರಿಂದ ಈ ಎರಡು ರಾಷ್ಟ್ರಗಳ ಒಂದು ಸಮಯ ಹೆಚ್ಚು ಉಳಿತಾಯವಾಗಲಿದೆ ಹಾಗೂ ಅನಗತ್ಯ ಖರ್ಚು ಕೂಡ ಉಳಿತಾಯವಾಗಲಿದೆ. ಹೀಗಾಗಿ ಈ ಕಾರಿಡಾರ್ಗಳನ್ನು ನಿರ್ಮಿಸಲು ಭಾರತ ಮತ್ತು ರಷ್ಯಾ ಮಾತುಕತೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ರಷ್ಯಾ ಕೂಡ ಪಾಕಿಸ್ತಾನವನ್ನು ಈ ಕಾರಿಡಾರ್ಗೆ ಸೇರ್ಪಡಿಸಲು ಮಾತುಕತೆ ನಡೆಸುತ್ತಿದ್ದಾರೆ. ಮತ್ತೊಂದು ವಿಚಾರ ಏನೆಂದರೆ ಚೀನಾ ಮತ್ತು ಪಾಕಿಸ್ತಾನದ ಎಕನಾಮಿಕ್ ಕಾರಿಡಾರ್. ಈ ಯೋಜನೆಯನ್ನು ಈ ರಷ್ಯಾ ಮತ್ತು ಭಾರತದ ಯೋಜನೆಗೆ ಸೇರ್ಪಡಿಸಲಾಗಿದೆ. ಈ ನಡೆಯು ಕೂಡ ಭಾರತಕ್ಕೆ ಸರಿ ಕಾಣಲಿಲ್ಲ. ಇದು POK ಮೂಲಕ ಹಾದು ಹೋಗ್ತದೆ. ಹೀಗಾಗಿ ಈ ಭಾರತ ಈ ಯೋಜನೆಯನ್ನು ಪ್ರಬಲವಾಗಿ ವಿರೋಧಿಸುತ್ತಿದೆ. ಇನ್ನು ಪಾಕ್ ರಾಯಭಾರಿ ಜಮಾಲಿ ಮಾತನಾಡಿ, ಪಾಕಿಸ್ತಾನವು ರಷ್ಯಾದಿಂದ 10 ಲಕ್ಷ ಟನ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಈ ವ್ಯವಹಾರವು ಪಾಕಿಸ್ತಾನವು ಮುಂದುವರಿಸಲಿದೆ ಹಾಗೂ ಈ ಹೊಸ ಹೆದ್ದಾರಿಯಿಂದಾಗಿ ಪಾಕಿಸ್ತಾನಕ್ಕೆ ಹೊಸ ಮಾರುಕಟ್ಟೆ ಸಿಗಲಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ರಷ್ಯಾ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಸುಧಾರಿಸಲಿದೆ ಅಂತ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಭಾವಿಸುತ್ತದೆ ಭಾರತ ಅಮೆರಿಕದ ಕಡೆ ವಾಲಿದೆ ಅಂತ. ಆದರೆ ಭಾರತ ಅಮೆರಿಕ ಹಾಗೂ ರಷ್ಯಾದ ಜೊತೆ ಸಮಾನವಾಗಿ ಸಂಬಂಧವನ್ನು ಬಳಸಿದೆ. ಈ ಎರಡು ಯೋಜನೆಗಳು ಪಾಕಿಸ್ತಾನಕ್ಕೆ ಸಿಕ್ಕಿದರೆ ಪಾಕಿಸ್ತಾನಕ್ಕೆ ತುಂಬಾ ಲಾಭದಾಯಕವಾಗ್ತದೆ. ಆದರೆ ಭಾರತ ಮಾತ್ರ ಈ ಯೋಜನೆಗಳಿಗೆ ಪಾಕಿಸ್ತಾನವನ್ನು ಸೇರಿಸುವುದು ತಕರಾರು ಎತ್ತಿದೆ ಹಾಗೂ ಈ ಯೋಜನೆಗೆ ಪಾಕಿಸ್ತಾನ ಸೇರ್ಪಡೆ ಮಾಡುವುದು ಬೇಡ ಅಂತ ಹೇಳಿದೆ. ಈ ಯೋಜನೆಗೆ ಪಾಕಿಸ್ತಾನವೇನಾದರೂ ಸೇರಿದರೆ ಆ ಕಡೆ ಅಮೆರಿಕ ಅಸಮಾಧಾನಗೊಳ್ಳುತ್ತದೆ. ಈ ಕಡೆಯಿಂದ ಇರಾನ್, ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಮೇಲೆ ಅಸಮಾಧಾನಗೊಳ್ಳುತ್ತದೆ. ಹೀಗಾಗಿ ಭಾರತ ಎಚ್ಚರಿಕೆ ನಡೆಯನ್ನು ನೀಡಬೇಕಾಗ್ತದೆ.